ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಒಲೆಗೆ ಪೂಜೆ ಮಾಡ್ತಾ ಇದ್ದೀವಿ ಪ್ರಸಾದನ. ನಾವು ಬಂದು 1.5 kg ರವೆನ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 10 ರಿಂದ 12 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕಮ್ಮಗೆ ಉರಿಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರವೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿರೋದು ನೋಡಿ. ಆ ಬಟ್ಲಲ್ಲಿ 4 ಬಟ್ಲು ರವೆ ಆಗಿದೆ. ಹಾಗಾಗಿ 9 ಬಟ್ಲು ನಾವು ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀವಿ. ಒಂದು 3 ಬಟ್ಲು ಹಾಲು ಹಾಕ್ಕೋಬೋದು, ಒಂದು 6 ಬಟ್ಲು ನೀರು ಹಾಕ್ಕೊತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ಏಕೆಂದರೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನೀರನ್ನ ಫಸ್ಟೇ ಬಿಸಿ ಮಾಡ್ಕೊತಾ ಇದ್ದೀವಿ. ಟೋಟಲು 4 ಬೌಲು ರವೆಗೆ 9 ಬೌಲು ನೀರು ಹಾಕ್ಕೊಂಡಿರೋದು. ಇಲ್ಲಿ ಬಂದು ಬಾಳೆಹಣ್ಣು ಸಣ್ಣದಾಗಿ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪ್ರಸಾದಕ್ಕೆ ಹಾಕ್ಕೊಳೋದಕ್ಕೆ ಅಂತ. ದ್ರಾಕ್ಷಿ ರೋಸ್ಟ್ ಮಾಡ್ಕೊಳೋದೇನು ಬೇಕಾಗಲ್ಲ, ಹಾಗಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ. ಹಾಲು ನೀರು ಮಿಕ್ಸ್ ಮಾಡ್ಕೊಂಡಿರೋದು ಟೋಟಲ್ 9 ಬೌಲ್ ಆಗಿದೆ. ಈಗ ನೋಡಿ ಚೆನ್ನಾಗಿ ಮರಳ್ತಾ ಇದೆ ಹಾಲು. ಹಾಗಾಗಿ ಸ್ವಲ್ಪನೇ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಲೀಲಾ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಚೆನ್ನಾಗಿ ಕರೆಕ್ಟಾಗಿ ಸ್ವಲ್ಪನೇ ಹಾಕ್ತಾಯಿದ್ರು. ಹಾಗಾಗಿ 1 ಗಂಟು ಕೂಡ ಬರಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು ಪ್ರಸಾದ. ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಹಾಗೆ ಮಾಡಿದ್ರೆ 1 ಗಂಟು ಇಲ್ದಿರೋ ರೀತಿ ನೀಟಾಗಿ ಪ್ರಸಾದ ಆಗುತ್ತೆ ನೋಡಿ. ಅರ್ಧ ರವೆ ಅರಳಿದ ಮೇಲೆ ಇಲ್ಲಿ ಬಂದು ಸಕ್ಕರೆ ಹಾಕ್ಕೊತಾ ಇದ್ದೀವಿ. 4 ಬೌಲು ರವೆ ಅಂದರೆ 4 ಬೌಲ್ ಸಕ್ಕರೆ ಹಾಕ್ಕೋಬೇಕು. 4 ಬೌಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನಾವೇನು ಹಣ್ಣು ಮತ್ತು ಗೋಡಂಬಿ ದ್ರಾಕ್ಷಿ ಹಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಏಲಕ್ಕಿ ಪೌಡರ್ ಮಾಡಿಟ್ಕೊಳ್ಳೋದು, ಸಕ್ಕರೆ ಜೊತೆ ಮಿಕ್ಸ್ ಮಾಡಿಕೊಂಡು ಏಲಕ್ಕಿನ ಪೌಡರ್ ಮಾಡಿರೋದು ಮಿಕ್ಸಿನಲ್ಲಿ, ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ, ಏಲಕ್ಕಿ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು. ಈಗ ಇದು ಆಗಿದೆ. ಸಕ್ಕರೆ ಎಲ್ಲ ಕರಗಿದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ, ಹಾಗಾಗಿ ಮತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಫಸ್ಟೇ ತುಪ್ಪ ಹಾಕೋದು ರವೆ ಜೊತೆ ಮಿಕ್ಸ್ ಆಗಬೇಕಂತ ಅಷ್ಟು ಫ್ಲೇವರ್ ಅನಿಸಲ್ಲ, ಬಟ್ ನಾವು ಮೇಲೆ ಹಾಕೋದ್ರಿಂದ ತುಪ್ಪ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈಗ ಮುಚ್ಚಿಟ್ಟು ಸ್ವಲ್ಪ ಅಳ್ಳೋದಕ್ಕೆ ಬಿಟ್ಟು ಈಗ ಪೂಜೆಗೆ ಕೊಡೋದಕ್ಕೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಟ್ಲಿಗೆ ತೆಗಿತಾ ಇದ್ದಾರೆ. ಈಗ ತೆಳ್ಳಗೆ ಅನಿಸ್ಬೋದು, ಬಟ್ ಆರಿದ ಮೇಲೆ ತುಂಬಾ ಚೆನ್ನಾಗಿತ್ತು. ಉಂಡೆ ಕಟ್ಟೋದಕ್ಕೆ ಕೂಡ ಚೆನ್ನಾಗಿ ಬರ್ತಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ಪೂಜೆಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ.